ಇದೆ ಕಾಂಗ್ರೆಸ್ಗೆ ಈಗಲೂ ಕೂಡ ಗೊಂದಲ ಮುಂದುವರಿತಾ ಇದೆ. ಕೇರಳ ಸಿಎಂ ಆಯ್ಕೆ ಗೊಂದಲ ಮುಂದುವರಿತಾ ಇದೆ. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ದೆಹಲಿಯ ಸೋನಿಯಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿಎಂ ಆಕಾಂಕ್ಷಿಗಳಿಬ್ಬರಿಂದ ದೆಹಲಿಯ ದಂಡಯಾತ್ರೆ ಮುಂದುವರೆದಿದೆ. ವಿ.ಡಿ. ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಲ್ ಇವರಿಬ್ಬರ ದೆಹಲಿಯ ಭೇಟಿಯು ಕೂಡ ಮುಂದುವರಿತಾ ಇದೆ. ಕೇರಳಕ್ಕೆ ಎಐಸಿಸಿ ವೀಕ್ಷಕರಿಗೆ ಆಲ್ರೆಡಿ ಆಗಮಿಸಿದ್ದಾರೆ. ಅಜಯ್ ಮಕೇನ್ ಮತ್ತು ಮುಕುಲ್ ವಾಸ್ನಿಕ್ ಇಬ್ಬರು ಕೂಡ ಕೇರಳಕ್ಕೆ ಬಂದಿದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಆ ಇಬ್ಬರು ವೀಕ್ಷಕರು ಮುಂದುವರಿತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಆಲಿಸ್ತಾರೆ. ಅದಾದ ನಂತರದಲ್ಲಿ ಹೈಕಮಾಂಡ್ಗೆ ಮಾಹಿತಿಯನ್ನು ವರದಿ ರೂಪದಲ್ಲಿ ನೀಡ್ತಾರೆ. ಶಾಸಕರ ಅಭಿಪ್ರಾಯ, ಹೈಕಮಾಂಡ್ನ ತೀರ್ಮಾನ ಏನಾಗುತ್ತೆ ಅಂತ ಹೇಳಿ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕೇರಳದಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯ ಕಗ್ಗಂಟು ಮುಂದುವರಿತಾ ಇದೆ. ಒಂದು ಕಡೆ ಕೆಸಿ ವೇಣುಗೋಪಾಲ್, ಇನ್ನೊಂದು ಕಡೆ ವಿ.ಡಿ. ಸತೀಶನ್, ಮತ್ತೊಂದು ಕಡೆ ರಮೇಶ್ ಚೆನ್ನಿತ್ತಲ್ ಯಾರಾಗಬಹುದು ಅನ್ನೋದು ಮತ್ತೆ ಏನೆಲ್ಲ ಲೆಕ್ಕಾಚಾರಗಳನ್ನು ಒಳಗೊಂಡಿದೆ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಂತ? ದಶರಥ್, ಕೇರಳದಲ್ಲಿ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ಈಗ ಸಹಜವಾಗಿ ಮುಖ್ಯಮಂತ್ರಿಯ ಆಯ್ಕೆ ಆಗ್ಬೇಕಾಗತ್ತೆ. ಮುಖ್ಯಮಂತ್ರಿ ಆಯ್ಕೆಗೆ 3 ಜನ ಪ್ರಬಲ ಆಕಾಂಕ್ಷಿಗಳು ಇರೋದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ಗೊಂದಲ ಆಗಿದೆ, ಯಾರನ್ನ ಅಲ್ಲಿ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದು. ಒಂದು ಕಡೆ ಶಾಸಕರ ಬೆಂಬಲ ಈಗ ವೇಣುಗೋಪಾಲ್ ಅವರನ್ನ ಮಾಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಕೂಡ ವೇಣುಗೋಪಾಲ್ ಅವರನ್ನೇ ಸಿಎಂ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಹೈಕಮಾಂಡ್ ಮೇಲೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಕೆ ಸತೀಶನ್ ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿದಂತವ್ರು, ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತವ್ರು, ಸ್ಥಳೀಯ ಮಟ್ಟದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಂತವ್ರು. ಸೊ ಹಾಗಾಗಿ ಅವ್ರಿಗೆ ಸಿಎಂ ಸ್ಥಾನವನ್ನ ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಮೈತ್ರಿಯಲ್ಲಿರುವಂತಹ ಪಕ್ಷಗಳು ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಮಾಜಿ ಪ್ರತಿಪಕ್ಷ ನಾಯಕರಾಗಿರುವಂತ ವಿ.ಡಿ. ಸತೀಶನ್ ಅವರು ಕೂಡ ಪ್ರಮುಖ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ 3 ಜನರಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನುವಂತ ಗೊಂದಲ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಈಗಾಗಲೇ ವೇಣುಗೋಪಾಲ್ ಅವರಿಗೆ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ ಸಿಎಂ ಆಯ್ಕೆ ಹೊಣೆ ನೀವೇ ಮಾಡ್ಬೇಕಾಗತ್ತೆ, ನೀವಾದ್ರೂ ಆಗಿ ಅಥವಾ ಬೇರೆಯವ್ರಿಗಾದ್ರೂ ಅವಕಾಶವನ್ನು ಮಾಡ್ಕೊಡಿ ಅನ್ನುವಂತ ಸೂಚನೆಯನ್ನ ಈಗ ರಾಹುಲ್ ಗಾಂಧಿ ಅವರು ಪಾಸ್ ಮಾಡಿದ್ದಾರೆ. ಇದರ ನಡುವೆ ಎಐಸಿಸಿ ವೀಕ್ಷಕರನ್ನು ಕೂಡ ಕೇರಳಕ್ಕೆ ಕಳಿಸಲಾಗಿದೆ. ಮುಕುಲ್ ವಾಸ್ನಿಕ್ ಹಾಗೆ ಅಜಯ್ ಮಕೈನ್ ಅವರನ್ನ ಕೇರಳಕ್ಕೆ ಕಳಿಸಲಾಗಿದೆ. ಈಗ ಕೇರಳದಲ್ಲಿ ಅವರು ಶಾಸಕರ ಒಂದು ಅಭಿಪ್ರಾಯವನ್ನ ಪಡ್ಕೊಳ್ಳಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ರವಾನೆ ಮಾಡಲಿದ್ದಾರೆ. ಅತಿ ಹೆಚ್ಚು ಶಾಸಕರು ಯಾರ ಪರವಾಗಿ ಒಲವನ್ನ ಹೊಂದಿರ್ತಾರೆ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ. ಇದರ ನಡುವೆ ಕೆಸಿ ವೇಣುಗೋಪಾಲ್ ಅವರು ಇವತ್ತು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆ ರಮೇಶ್ ಚೆನ್ನಿತ್ತಾಲ ಮತ್ತೆ ಸತೀಶನ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಕೇರಳದಲ್ಲಿ ಸರ್ಕಾರ ರಚನೆಗೆ ಈಗ ಮತ್ತಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. 3 ಸಿಎಂ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇರೋದ್ರಿಂದ ಸಹಜವಾಗಿ ಯಾರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನುವಂತ ಗೊಂದಲ ಇರೋದ್ರಿಂದ ಇವತ್ತು ಬಹುತೇಕವಾಗಿ ಅಂತಿಮ ಮಾಡ್ಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.